ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲ್ಸಂಗ ಗ್ರಾಮದ ಗಣಪತಿ ದೇವಸ್ಥಾನದ ಸುತ್ತಮುತ್ತಲೂ ಕೊಳಚೆ ನೀರಿನ ಸಮಸ್ಯೆ ಇರುವ ಕಾರಣ ಗ್ರಾಮದ ಜನರಿಗೆ ದೇವಸ್ಥಾನಕ್ಕೆ ಹೋಗಲು ತುಂಬ ತೊಂದರೆ ಆಗುತ್ತೆ ಅಂತ ಹೇಳುತ್ತಿದ್ದಾರೆ. ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಆ ಕೊಳಚೆಯಲ್ಲಿ ಕಾಲನ್ನಿಟ್ಟು ಬರಬೇಕಾಗುತ್ತೆ. ಇದರ ಬಗ್ಗೆ ಗ್ರಾಮದ ಪಂಚಾಯತ್ಗೆ ತಿಳಿಸಿದ್ರೂ ಕೂಡ ಏನು ಪ್ರಯೋಜನವಾಗಿಲ್ಲ ಅಂತ ನಮ್ಮ ಮಹಾಯುದ್ಧ ಚಾನೆಲ್ನ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಮದ ಹೊರಗಡೆ ಇರ್ತಕ್ಕಂಥ ಒಂದು ಗಜಾನನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಊರವರೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೋಗ್ತಾರೆ. ಅಲ್ಲಿ ಹೋಗಲಿಕ್ಕೆ ಒಂಥರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಮುಂದೆ ಗಟಾರ, ಬಾಜು ಗಟಾರ, ಹಿಂದ್ಗಡೆ ಎಲ್ಲ ಹೊಲಸು. ಹೀಗಾಗಿ ಬೆಳಗ್ಗೆ ಜಳಕ ಮಾಡಿಕೊಂಡು ದೇವ್ರ ಗುಡಿಗೆ ಹೋಗ್ಬೇಕಂದ್ರೆ ಕೊಳಚೆ ಒಳಗೆ ಕಾಲಿಟ್ಟು ಹೋಗ್ಬೇಕು. ಆ ಕೊಳಚೆ ನೀರು ಎಲ್ಲೆಲ್ಲಿ ಬರ್ತಾವಂದ್ರೆ ಊರುಗಳಿಂದೆಲ್ಲ ಹೊಲಸೆಲ್ಲ ಬಂದು ದೇವಸ್ಥಾನ ನಿಂದಿರ್ಲಾಕೈತಿ. ಅದಕ್ಕೆ ದಯಮಾಡಿ ಏನನ್ನೋದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳದಾಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟವರು ಯಾರು ಅಧಿಕಾರಿಗಳಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ಶೀಘ್ರವಾಗಿ ಆ ಕಡೆ ಸ್ವಲ್ಪ ಎಲ್ಲ ನೀವು ಗಮನ ಕೊಟ್ಟಿಸಿಂದ ಆ ರಸ್ತೆ ರಿಪೇರಿ ಮಾಡಿ ಕೊಟ್ಟರೆ ಭಕ್ತಾದಿಗಳು ಸ್ವಲ್ಪ ಒಂದು ಒಳ್ಳೆ ರೀತಿಯಾಗಿ ನೀವು ಸಹಕಾರ ಕೊಟ್ಟಂಗೆ ಆಗ್ತದೆ. ಇದು ಗಣಪತಿ ದೇವಸ್ಥಾನ ಅಂತೇಳಿ ಸ್ವಚ್ಛ ಮಾಡಬೇಕೈತಿ. ಭಾಳ ಕೊಳಚಿರೋದು ಇದು ಯಾವಾಗಲೂ ಹಿಂಗೆ ಇರ್ತದೆ, ಸ್ವಚ್ಛ ಆಗೋದಿಲ್ಲ ರೀ. ಮತ್ತು ಮುನ್ಸಿಪಾಲ್ಟಿ ಅವ್ರ ಕಡೆ ಬರೋದಿಲ್ಲ ರೀ. ಪಂಚಾಯತಿ ಅವರು ಬಂದು ಸ್ವಚ್ಛ ಮಾಡೋಂಗಿಲ್ಲ, ಗಟರು ಬೆಳೆಯಂಗಿಲ್ಲ. ಹಾಂ, ಮಂದಿ ಪಬ್ಲಿಕ್ ಹೋಗ್ಲಾ ಬರೋ ತೊಂದರೆ ಆಗ್ತದೆ. ಇದರ ಬಗ್ಗೆ ಇನ್ನಾದರೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ವರದಿಗಾರರು ಭರತ್ ಸ್ವಾಮಿ.